ಹಾಯ್ ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭಾ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಲಕ್ಷ್ಮಿ ಕಳಿಸಕ್ಕೆ ಸಿಂಪಲ್ ಆಗಿ ಸೀರೆನ ಉಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ನಾನು ಇಲ್ಲಿ ಮೊದಲಿಗೆ ಸೀರೆಯ ಅಂಚಿನಿಂದ ಈ ರೀತಿ ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೆರಿಗೆ ಎಲ್ಲವೂ ಕೂಡ ಈಕ್ವಲ್ ಸೈಜ್ ಅಲ್ಲಿ ಇರಬೇಕು, ಆ ರೀತಿ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ನೀವು ಬಿಗಿನರ್ಸ್ ಆಗಿದ್ರೆ ಒಂದು 8 ರಿಂದ 10 ನೆರಿಗೆಗಳಾದ ತಕ್ಷಣ ಈ ರೀತಿ ನಾನಿಲ್ಲಿ ಜೋಡಿಸ್ತಿದ್ದೀನಲ್ಲ, ಇದೇ ರೀತಿ ನೆರಿಗೆಗಳನ್ನ ಜೋಡಿಸ್ಕೊಂಡು 3 ಸೈಡ್ ಅಲ್ಲೂ ಕೂಡ ಕ್ಲಿಪ್ ಅನ್ನ ಹಾಕೊಳ್ತಾ ಮತ್ತೆ ನೆರಿಗೆಗಳನ್ನ ಕಂಟಿನ್ಯೂ ಮಾಡಿ ನೀವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ನಾನಿಲ್ಲಿ ಸ್ವಲ್ಪ ಅನುಭವ ಇರೋದ್ರಿಂದ ಒಟ್ಟಿಗೆ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಿ. ಟೋಟಲ್ ಆಗಿ ಇಲ್ಲಿ 16 ನೆರಿಗೆಗಳು ಬಂದಿದೆ. ಇವಾಗ ಈ ಒಂದು ಬಾರ್ಡರ್ಗಳಿರುತ್ತೆ ನೋಡಿ, ನೆರಿಗೆಗಳ ಬಾರ್ಡರ್ ಕರೆಕ್ಟ್ ಆಗಿ ಆ ಒಂದು ಬಾರ್ಡರ್ಗೆ ನಾನಿಲ್ಲಿ ಕ್ಲಿಪ್ ಅನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಜೋಡಿಸ್ಕೊಂಡು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಕ್ಲಿಪ್ ಅನ್ನು ಹಾಕಿದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಮಿಡಲ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು, ಆ ರೀತಿ ಜೋಡಿಸ್ಕೊಂಡು ಮಧ್ಯದಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಮಧ್ಯಕ್ಕೆ ಈ ರೀತಿ ನೆರಿಗೆಗಳನ್ನ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡೂ ಸೈಡಿನ ಬಾರ್ಡರ್ ಕೂಡ ಸಮವಾಗಿರ್ಬೇಕು, ಈ ರೀತಿ ನಾವು ಫೋಲ್ಡ್ ಮಾಡ್ಕೋಬೇಕಾಗುತ್ತೆ. ಸೆರ್ಗುಗೆ ನಾನಿಲ್ಲಿ 1 ಮಾರ ಆಗುವಷ್ಟು ಸೀರೆನ ಬಿಟ್ಕೊಂಡಿದ್ದೀನಿ ನೋಡಿ. ಇವಾಗ ಮಧ್ಯಕ್ಕೆ ನಾವಿಲ್ಲಿ ಫೋಲ್ಡ್ ಮಾಡ್ಕೊಂಡಿರೋದ್ರಿಂದ ಎರಡೂ ಸೈಡಿನ ಬಾರ್ಡರ್ ಏನಿರುತ್ತೆ ಅಂದ್ರೆ ಎರಡೂ ಸೈಡಿನ ಅಂಚನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಈ ರೀತಿ ಸೆರ್ಗಿನ ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ. ಇವಾಗ ಒಂದು 4 ನೆರಿಗೆಗಳು ಬಂದಿದೆ. ಇವಿಷ್ಟನ್ನು ಕೂಡ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆ ಇದೇ ರೀತಿ ನೀವು ಕ್ಲಿಪ್ ಅನ್ನ ಹಾಕೋಬೇಕಾಗುತ್ತೆ ನೋಡಿ. ಈ ರೀತಿ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಒಂದು 3 ರಿಂದ 4 ಕಡೆ ಕ್ಲಿಪ್ ಅನ್ನು ಹಾಕೊಂಡಿದ್ದೀನಿ. ಸೆರ್ಗು ಇಲ್ಲಿ 1 ಮಾರ ಆಗುವಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಸೆರ್ಗು ಹಾಗೇನೆ ನೆರಿಗೆ ಎರಡೂ ಕೂಡ ರೆಡಿ ಇದೆ. ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ನ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. 2 ಸೈಡ್ಸ್ ಬಾರ್ಡರ್ ಇರ್ತಕ್ಕಂಥ ಒಂದು ಬ್ಲೌಸ್ ಪೀಸ್ ಇದು. ನೆಕ್ಸ್ಟ್ ಲಕ್ಷ್ಮಿ ಕೈಗಳನ್ನ ನಾನು ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಬ್ಲೌಸ್ ಪೀಸ್ ಯಾವ ಕಡೆ ಓಪನ್ ಇರುತ್ತೆ ನೋಡಿ, ಅದನ್ನ ಒಳಭಾಗಕ್ಕೆ ಸೇರಿಸ್ಬಿಟ್ಟು ಕ್ಲೋಸ್ ಇರ್ತಕ್ಕಂಥ ಪಾರ್ಟ್ ಅನ್ನ ಮೇಲ್ಭಾಗಕ್ಕೆ ಸೇರಿಸಿ 3 ಕಡೆ ನಾನಿಲ್ಲಿ ಗುಂಡ್ಪಿನ್ಗಳನ್ನ ಹಾಕೊಂಡು ಇದನ್ನ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಈ ಕಡೆ ಕೈಯನ್ನು ಕೂಡ ಅದೇ ಒಂದು ವಿಧಾನದಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ನೋಡಿ. ಯಾವ ಕಡೆ ಓಪನ್ ಇರುತ್ತಲ್ಲ ಆ ಪಾರ್ಟ್ ನ ಹೀಗೆ ಒಳಭಾಗಕ್ಕೆ ಸೇರಿಸಿ ಕ್ಲೋಸ್ ಇರ್ತಕ್ಕಂಥ ಪಾರ್ಟ್ ನ ಈ ರೀತಿ ಮೇಲ್ಭಾಗಕ್ಕೆ ತಂದು ಟೈಟ್ ಆಗಿ ಹಿಡಿದು ಗುಂಡ್ಪಿನ್ ಅನ್ನ ಹಾಕೋಬೇಕಾಗುತ್ತೆ. ಒಂದು 3 ಕಡೆ ಗುಂಡ್ಪಿನ್ ಅನ್ನ ಹಾಕೊಂಡ್ರೆ ಸಾಕಾಗುತ್ತೆ. ಅಥವಾ ನೀವು ಗುಂಡ್ಪಿನ್ ಹಾಕಲ್ಲ ಅಂದ್ರೆ ಸೇಫ್ಟಿ ಪಿನ್ ಕೂಡ ಹಾಕೊಳ್ಳಿ ನೋಡಿ. ಇವಾಗ ಕೈಗಳು ಕೂಡ ರೆಡಿ ಇದೆ. ನೆಕ್ಸ್ಟ್ ಈ ಕಡೆ ಒಂದು ಪೀಠವನ್ನ ಇಟ್ಕೊಂಡು ಅದ್ರ ಮೇಲೆ ಒಂದು ತಾಮ್ರದ ಬಿಂದಿಗೆನ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮಾಡಿರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಬರಬೇಕು, ಆ ರೀತಿ ಜೋಡಿಸ್ಕೋಬೇಕಾಗತ್ತೆ. ಜೋಡಿಸ್ಕೊಳ್ಳುವಾಗ ನಾನಿಲ್ಲಿ ಒಂದು ದೊಡ್ಡ ಸೇಫ್ಟಿ ಪಿನ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಚಿಕ್ಕ ಸೇಫ್ಟಿ ಪಿನ್ ಅಲ್ಲೆಲ್ಲ ನಾವು ಹಾಕ್ಲಿಕ್ಕೆ ಆಗಲ್ಲ ಫ್ರೆಂಡ್ಸ್, ಸ್ವಲ್ಪ ದೊಡ್ಡ ಸೇಫ್ಟಿ ಪಿನ್ ಅನ್ನ ತಗೋಬೇಕಾಗುತ್ತೆ ನೋಡಿ. ಈ ರೀತಿ ಒಂದೊಂದೇ ನೆರಿಗೆಗಳನ್ನ ತಗೊಂಡು ಎರಡೂ ಸೈಡ್ ಅಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟ್ ಆಗಿ ಒಂದೇ ಒಂದು ನೆರಿಗೆ ಕೂಡ ಮಿಸ್ ಆಗಬಾರ್ದು, ಆ ರೀತಿನಲ್ಲಿ ಜೋಡಿಸಿ ಈ ರೀತಿ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ ನೋಡಿ. ಇವಾಗ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೊದಲಿಗೆ ನಾನಿಲ್ಲಿ ಕೆಳಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೊಳ್ತೀನಿ. ಹಾಗಾಗಿ ನಾನಿಲ್ಲಿ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆನ ಈ ರೀತಿ ಬಿಂದಿಗೆ ಮೇಲ್ಭಾಗಕ್ಕಿಟ್ಟು ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಕೆಳಭಾಗದ ನೆರಿಗೆಗಳನ್ನ ಒಂದೊಂದಾಗಿನೇ ನೀಟಾಗಿ ನಿಧಾನವಾಗಿ ನಾವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನಾವು ಎಷ್ಟು ಪೇಷನ್ಸ್ ಇಂದ ಮಾಡ್ಕೊಳ್ತೀವೋ ಅಲಂಕಾರ ಅಷ್ಟು ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ಫ್ರೆಂಡ್ಸ್, ನಮ್ಮ ಈ ಒಂದು ಚಾನಲ್ ನಲ್ಲಿ ವೆರೈಟಿ ಆಫ್ ವರಮಹಾಲಕ್ಷ್ಮಿ ಸ್ಯಾರಿ ಡ್ರಾಪಿಂಗ್ ರಿಲೇಟೆಡ್ ವಿಡಿಯೋಸ್ ಇದೆ ನೋಡಿ. ಹಾಗೇನೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಪ್ರೆಡ್ ಮಾಡ್ತಿದ್ದೀನಲ್ಲ, ಇದೇ ಒಂದು ವಿಧಾನದಲ್ಲಿ ನೀವು ಎಲ್ಲಾ ನೆರಿಗೆಗಳನ್ನು ಕೂಡ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಹಾಗೇನೆ ಫ್ರೆಂಡ್ಸ್, ಎರಡೂ ಸೈಡ್ ಅಲ್ಲೂ ಕೂಡ ಈಕ್ವಲ್ ಆಗಿ ನೆರಿಗೆಗಳು ಬರಲ್ಲ. ಲೆಫ್ಟ್ ಸೈಡ್ ಏನಿದೆ ಅಲ್ಲಿ ಸ್ವಲ್ಪ ವೇರಿಯೇಷನ್ ಬರುತ್ತೆ. ಹಾಗಾಗಿ ರೈಟ್ ಸೈಡ್ ಅಲ್ಲಿ ಯಾವ ಒಂದು ಲೆಂತ್ಗೆ ನೆರಿಗೆಗಳು ಬಂದಿದೆ ಅದೇ ಒಂದು ಲೆಂತ್ಗೆ ಈ ಕಡೆನೂ ಕೂಡ ಒಂದು ಸೇಫ್ಟಿ ಪಿನ್ ಅನ್ನ ಹಾಕಿ ನಾನು ಇಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಮೇಲ್ಭಾಗದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಸ್ಪ್ರೆಡ್ ಮಾಡುವಾಗ ಎರಡೂ ಸೈಡ್ ಅಲ್ಲಿ ಅಂದ್ರೆ ಎಡ್ಜ್ ಅಲ್ಲಿ ಇರ್ತವೆ ನೋಡಿ, ಆ ನೆರಿಗೆಗಳಿಗೆ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಸೆಕ್ಯೂರ್ ಮಾಡ್ಕೊಂಡು ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನ ಇದೇ ರೀತಿ ನೀವು ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸ್ಪ್ರೆಡ್ ಮಾಡಿದ್ದಾದ್ಮೇಲೆ ನೆಕ್ಸ್ಟ್ ನಾನಿಲ್ಲಿ ಕೈಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ. ಆ ಒಂದು ಕಳಶದ ಚೊಂಬಗೆ ನಾವು ಸ್ಟಿಕ್ ಅನ್ನ ಕಟ್ಕೊಂಡಿರ್ತೀವಲ್ಲ ಅಲ್ಲಿಗೆ ಕೈಗಳನ್ನ ಇಟ್ಟು ನಮ್ಗೆ ಯಾವ ಲೆಂತ್ಗೆ ಕೈಗಳು ಬೇಕೋ ಆ ಲೆಂತ್ಗೆ ಒಂದೊಂದು ಸೇಫ್ಟಿ ಪಿನ್ ಅನ್ನ ಹಾಕೊಂಡು ಅಲ್ಲಿ ಸೆಕ್ಯೂರ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಕೈಗಳು ಸರಿಯಾಗಿ ಕೂರ್ತಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಲ್ಲಿ ಸೇಫ್ಟಿ ಪಿನ್ ಅನ್ನ ಹಾಕೊಂಡು ನೀವು ಗಟ್ಟಿಯಾಗಿ ಆ ಒಂದು ಕೈಗಳನ್ನ ನೀವು ಸರಿಯಾಗಿ ಜೋಡಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಉಳಿದಿರುವಂತಹ ಬ್ಲೌಸ್ ಪೀಸ್ ಇಂದ ಈ ಒಂದು ಕಳಶದ ಚೊಂಬನ್ನ ನಾನಿಲ್ಲಿ ಕವರ್ ಮಾಡ್ಕೊಂಡು
ಆ ಒಂದು ಕ್ಲಾತ್ನ ಟೈಟ್ ಆಗಿ ಹಿಡಿದು ಹಿಂದೆಯಿಂದ ಸೇಫ್ಟಿ ಪಿನ್ನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ನಾನಿಲ್ಲಿ ಸೆರ್ಗುನ್ ಹಾಕೊಳ್ತಾ ಇದ್ದೀವಿ. ಸೆರ್ಗುನ ನಾವು ಯಾವ ರೀತಿ ಎಡಭಾಗದ ಭುಜದ ಮೇಲೆ ಹಾಕೋತೀವಿ ಅದೇ ರೀತಿ ಹಾಕ್ಬಿಟ್ಟು ಅಲ್ಲಿರುವಂತಹ ನೆರಿಗೆಗಳನ್ನ ಸ್ವಲ್ಪ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು 3 ರಿಂದ 4 ನೆರಿಗೆಗಳು ಬಂದಿರುತ್ತಲ್ಲ ಅದನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಒಂದು ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ನಾನಿಲ್ಲಿ ನೆರಿಗೆಗಳನ್ನ ಸ್ಪ್ರೆಡ್ ಮಾಡಿದ್ಮೇಲೆ ಒಂದೇ ಒಂದು ಗುಂಡ್ಪಿನ್ ಹಾಕೊಂಡಿದ್ದೀನಿ. ನೆಕ್ಸ್ಟ್ ಉಳಿದಿರುವಂತ ಸೆರ್ಗುನ ಈ ರೀತಿ ಬಲಭಾಗದ ಭುಜದ ಮೇಲೆ ತಗೊಂಡ್ ಬಂದು ನೀವು ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಇಲ್ಲಿರುವಂತಹ ನೆರಿಗೆಗಳನ್ನು ಕೂಡ 1, 2 ರಿಂದ 3 ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡು ಅಲ್ಲೊಂದು ಗುಂಡ್ಪಿನ್ಗಳನ್ನ ಹಾಕೊಳ್ಳಿ. ಹಾಗೆಯೇ ಬಲಭಾಗದಲ್ಲಿ ಯಾವ ರೀತಿ ನೀವು ಸೆರ್ಗುನ ಹಾಕೊಂಡಿರ್ತೀರಿ ಅದೇ ರೀತಿ ಎಡಭಾಗದಲ್ಲೂ ಕೂಡ ಇರಬೇಕು. ಆ ರೀತಿ ನೀವು ಮಾಡಿಕೊಂಡು ಆ ಒಂದು ಸೆರ್ಗುನ ಸ್ವಲ್ಪ ಫೋಲ್ಡ್ ಮಾಡ್ಕೊಳ್ಳಿ. ಮಧ್ಯಕ್ಕೆ ನಾನಿಲ್ಲಿ ಒಂದು ಹಸಿ ನೂಲಿಂದ ಟೈಟ್ ಆಗಿ ಕಟ್ಕೊಂಡು ಅದಕ್ಕೆ ಡಾಬುನ ಹಾಕೊಂಡಿದ್ದೀನಿ. ಹಾಗೆಯೇ ನಮ್ಮಲ್ಲಿ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಿ ಪೂಜಿಸಬಹುದು. ನೋಡಿ, ಇವಾಗ ಇದಿಷ್ಟು ಅಲಂಕಾರ ಆಗಿದ್ದಾದ್ಮೇಲೆ ನಾನಿಲ್ಲಿ ಕಳಶಕ್ಕೆ ಒಂದು ತೆಂಗಿನಕಾಯಿನ ಇಟ್ಟು ಲಕ್ಷ್ಮಿಯ ಮುಖಸಿರಿಯನ್ನ ಕಟ್ತಾ ಇದ್ದೇನೆ. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೇನೆ ಚಾನಲ್ಗೆ ಹೊಸಬ್ರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.